ಆಗಸ್ಟ್‌ಗೆ ಆಂಟಿ ಮಗನ ಮದುವೆ ಇರೋದ್ರಿಂದ ಅವ್ರ ಅಕ್ಕಂದಿರು ಕೂಡ ಇವತ್ತು ಬಂದಿದ್ದರು. ಚಿಕ್ಕಪೇಟೆಗೆ ಹೋಗಿ ಬಟ್ಟೆ ತೆಗಿಬೇಕು ಅಂತ ಹೇಳಿ. ಬೆಳಗ್ಗೆ ಎದ್ದು ಬೇಗ ಮನೆ ಕೆಲಸ ಎಲ್ಲ ಮುಗಿಸಿ ಚಿಕ್ಕಪೇಟೆಗೆ ಹೋಗೋಣ ಅಂದ್ಕೊಂಡ್ರೆ ಬೆಳಗ್ಗೆ ಎದ್ದೇಳಬೇಕಾದ್ರೇ 7 ಗಂಟೆ ಆಗೋಗ್ಬಿಟ್ಟಿತ್ತು. ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ನನ್ನ ತಮ್ಮನ ಹೆಂಡತಿ ಮತ್ತು ಪಾಪು ಬಂದಿದ್ದರು. ಬಂದು 2 ವಾರ ಆಯಿತು. ಅವ್ರ ಅಮ್ಮನ ಮನೇಲಿ 1 ವಾರ ಇದ್ದು ಸಂಡೇ ನಮ್ಮ ಮನೆಗೆ ಬಂದಿದ್ದರು. ಇನ್ನೇನು 2 ಡೇಸು ಪಾಪು ಊರಿಗೆ ಹೊರಟೋಗ್ಬಿಡ್ತಾನೆ. ಪಾಪು ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದೆ. ಪಾಪು ಆಟ ಆಡೋದು, ನಗೋದು ಮತ್ತು ಬರೋದೇ ಇಲ್ಲ ಮಾತಾಡೋಕ್ಕೆ, ಆದರೂ ಮಾತಾಡೋಕ್ಕೆ ಹೋಗೋದು ಅದೆಲ್ಲ ನೋಡೋಕೆ ಒಂಥರ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತು ಎದ್ದ ತಕ್ಷಣ ಪಾಪು ಜೊತೆಗೆ ಆಡಿದ್ರೆ ಮೈಂಡ್ ರಿಲೀಫ್ ಆಗುತ್ತೆ. ಇನ್ನೆರಡು ದಿನದಲ್ಲಿ ಪಾಪು ಊರಿಗೆ ಹೊರಟೋದ್ರೆ ನನಗಂತೂ ಮನೇಲಿ ಏನೋ ಕಳ್ಕೊಂಡಷ್ಟು ಬೇಜಾರು ಅನ್ನಿಸ್ತಾ ಇರುತ್ತೆ. ಯಾಕೆ ಅಂದರೆ ಇಷ್ಟು ದಿನ ಪಾಪು ಜೊತೆಗೆ ಆಟ ಆಡಿ ಅಭ್ಯಾಸ ಆಗಿರುತ್ತೆ. ಅದರಿಂದ ಟೈಮ್ ಆಗಲಿ 7:30 ಆಗೋಗ್ಬಿಟ್ಟಿತ್ತು. ನಾನು ದಿನ ಬೆಳಗ್ಗೆ ಎದ್ದರೆ ಕ್ಯಾರೆಟ್ ಬೀಟ್ರೋಟ್ ಜ್ಯೂಸು, ನೆಲ್ಲಿಕಾಯಿ ಜ್ಯೂಸು ಅಥವಾ ಕರಿಬೇವು ಜ್ಯೂಸು ಕುಡಿತಾನೆ ಇರ್ತೀನಿ. ಇವತ್ತು ಟೈಮ್ ಇಲ್ಲ ಅಂದ ಕಾರಣಕ್ಕೆ ಹಾಲು ಕಾಯಿಸ್ಕೊಂಡು ನಾನಿಲ್ಲಿ ನಮ್ಮ ಮನೆ ಮುಂದೆಗಡೆ ನಿಂತಿದ್ದೀನಲ್ಲ, ಇದೇ ಜಾಗದಲ್ಲಿ ನಿಂತ್ಕೊಂಡು ನಾನು ಹಾಲು ಅಥವಾ ಕಾಫಿ, ನೆಲ್ಲಿಕಾಯಿ, ಕ್ಯಾರೆಟ್ ಜ್ಯೂಸ್ ಎಲ್ಲನೂ ನಾನು ಇಲ್ಲೇ ಕುಡಿಯೋದು. ಯಾಕೆ ಅಂದರೆ ಬೆಳಗ್ಗೆ ಒಂಥರ ಗಿಡ ಮರಗಳನ್ನ ನೋಡ್ತಾ ಇದ್ದರೆ ನಮ್ಮ ಮೈಂಡ್ ಇನ್ನೂ ರಿಲೀಫ್ ಆಗುತ್ತೆ. ಆಮೇಲೆ ಹೊಂಗೆ ಮರದ ಗಾಳಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಅದನ್ನೆಲ್ಲ ನೋಡ್ತಾ ಇದ್ದರೆ ನಾನು ಊರಲ್ಲಿ ಇದ್ದೀನ ಅನ್ನೋ ಥರನೇ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ನಾನು ಅದೇ ಜಾಗದಲ್ಲಿ ನಿಂತ್ಕೊಂಡು ಮಾರ್ನಿಂಗ್ ಸ್ವಲ್ಪ ಹೊತ್ತು ಆಮೇಲೆ ನಾನು ಒಳಗಡೆ ಬರೋದು. ಇನ್ನೊಂದು ಸ್ವಲ್ಪ ಹೊತ್ತು ಪಾಪು ಜೊತೆ ಆಟ ಆಡಿದ್ವಿ. ಇವರೇ ನನ್ನ ತಮ್ಮನ ಹೆಂಡತಿ ರಮ್ಯಾ ಅಂತ. ಇನ್ನೇನು 2 ದಿನ ಪಾಪ ಅವರು ಹೊರಟೋಗ್ಬಿಡ್ತಾರೆ ಊರಿಗೆ. ಅಷ್ಟರಲ್ಲಿ ಆಂಟಿ ಮಗ ಕಾಲ್ ಮಾಡಿದ್ದ, ಬೇಗ ರೆಡಿಯಾಗು ಅಂತ ಹೇಳ್ಬಿಟ್ಟು. ಸ್ನಾನ ಎಲ್ಲ ಮುಗಿಸಿ ಆಂಟಿ ಮಗ ಬರ್ತೀನಿ ಅಂತ ಹೇಳ್ದ, ವೆಯ್ಟ್ ಮಾಡ್ತಾಯಿದ್ದೆ. ಆಂಟಿ ಮಗ ಬಂದ. ಅವನ ಕಾರಲ್ಲೇ ಅವ್ರ ಅಕ್ಕಂದಿರು ನಾನು ಎಲ್ಲ ಚಿಕ್ಕಪೇಟೆಗೆ ಬಂದ್ವಿ. ಬಂದ ತಕ್ಷಣವೇ ಚಿಕ್ಕಪೇಟೆಗೆ ಒಂದು ಹೊಸ ಅಂಗಡಿ ಆಗಿದೆ, ಬನ್ನಿ ಒಂದು ಸಲ ನೋಡ್ಕೊಂಡು ಹೋಗಿ, ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಅಂತ ಹೇಳಿ ಕರ್ಕೊಂಡೋದ್ರು. ಸೊ ನೋಡೋಣ, ಇಷ್ಟ ಆದರೆ ತೊಗೊಳ್ಳೋದು, ಇಲ್ಲ ಅಂದರೆ ಬೇರೆ ಕಡೆ ತೊಗೊಂಡ್ರೆ ಆಯಿತು, ನೋಡೋಕ್ಕೇನು ಕಷ್ಟ ಅಂತ ಹೇಳ್ಬಿಟ್ಟು ನಾವು ಕೂಡ ಆ ಅಂಗಡಿಗೆ ಹೋದ್ವಿ. ಹೋಗಿ ನೋಡಿದ್ರೆ ಮಾತ್ರ ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಕ್ವಾಲಿಟಿ ವೈಸ್ ಕೂಡ ಮಾತಾಡೋ ಹಾಗೆ ಇಲ್ಲ, ಅಷ್ಟು ಸಖತ್ತಾಗಿತ್ತು. ಪ್ರೈಸ್ ಕೇಳಿದ್ರೆ ನಿಜಕ್ಕೂ ನೀವು ತುಂಬಾ ಶಾಕ್ ಆಗ್ತೀರಾ. ಬರೀ 650 ರೂಪಾಯಿಯಿಂದ 1000 ರೂಪಾಯಿವರೆಗೂ, ಮತ್ತು ನಿಮಗೆ ಬ್ರೈಡಲ್ ಸ್ಯಾರಿ ಎಲ್ಲ 10,000ದಿಂದ 15,000, 40,000, 50,000ದವರೆಗೂ ನಿಮಗೆ ಬ್ರೈಡಲ್ ಸ್ಯಾರಿ ಸಿಗುತ್ತೆ. ನಾನೇನು ಕೈಯಲ್ಲಿ ಇಟ್ಕೊಂಡು ತೋರಿಸ್ತಾ ಇದ್ದೀನಿ, ಆ ಸ್ಯಾರಿ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಇದೆಲ್ಲ ಸ್ಯಾರೀಸು ಬರೀ ನಿಮಗೆ 650 ರೂಪಾಯಿ, 600 ರೂಪಾಯಿಯಿಂದ 1000 ರೂಪಾಯಿ ಸ್ಯಾರೀಸು. ನಾನು ತೋರಿಸ್ತಾ ಇರೋ ಸ್ಯಾರೀಸ್ ಎಲ್ಲ ನೋಡ್ಬೋದು ಎಷ್ಟು ಸಖತ್ತಾಗಿದೆ ಅಂತ. ನೀವೇನಾದರೂ ಮದುವೆ ಫಂಕ್ಷನ್ಗಳಿಗೆ ಅಥವಾ ಗೃಹ ಪ್ರವೇಶಕ್ಕೆ ಇನ್ನೇನೋ ನಿಮ್ಮ ಮನೆಗಳಲ್ಲಿ ಫಂಕ್ಷನ್ ಇದೆ ಅಂತ ಅಂದರೆ ಇಲ್ಲಿ ಆರಾಮಾಗಿ ಹೋಗಿ ನೀವು ಸ್ಯಾರಿಗಳನ್ನ ತಗೋಬೋದು. ಇವಾಗೇನು ಸ್ಯಾರಿಗಳನ್ನ ತೋರಿಸ್ತಾ ಇದ್ದಾರೆ ಅದೆಲ್ಲ ನಮಗೇನೆ ತೋರಿಸ್ತಾ ಇರೋದು. ನಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸೈಡಿಗೆ ಎತ್ತಿಟ್ಕೊಳ್ಳಿ ಅಂತ ಹೇಳಿದ್ರು. ಅಕ್ಕಂದಿರು ಸ್ಯಾರಿಗಳನ್ನ ನೋಡಿ ಅವ್ರಿಗೆ ಯಾವ್ದು ಇಷ್ಟ ಆಗಿದೆ ಅದನ್ನು ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದಾರೆ. 1,500 ರೂಪಾಯಿಂದ 2,500 ರೂಪಾಯಿ ಹೇಳಿರೋರು ಊರಲ್ಲಾಗಿದ್ದರೆ, ಇಲ್ಲಿ ಬರೀ 600 ರೂಪಾಯಿಂದ 1,000 ರೂಪಾಯಿ ಸ್ಯಾರಿ ಅಂದರೆ ನಿಜವಾಗ್ಲೂ ನಂಬೋಕ್ಕೆ ಆಗೋಲ್ಲ, ಅಷ್ಟು ಚೆನ್ನಾಗಿದೆ. ಮತ್ತು ನಾವು ಅಂದ್ಕೊಂಡಿರೋದಕ್ಕಿಂತ ಕಡಿಮೆ ರೇಟಿಗೆ ನಾವು ಸ್ಯಾರಿ ತೊಗೋಬೋದು ಅಂತಲೇ ನನಗೆ ಅಕ್ಕ ಹೇಳಿದ್ರು. ನಿಜವಾಗ್ಲೂ ಹೇಳ್ತೀನಲ್ಲ, ಒಂದು ಸಲ ನೀವು ಈ ಅಂಗಡಿಗೆ ವಿಸಿಟ್ ಮಾಡಿ ನೋಡಿ, ಆಮೇಲೆ ನೀವೇ ಅಂದ್ಕೊಳ್ತೀರಾ ಮತ್ತೆ ನೀವು ಇನ್ನು ಬೇರೆ ಅಂಗಡಿಗೆ ಹೋಗೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ ಅಲ್ಲ ಅನ್ಕೋತೀರಾ. ಈ ಸ್ಯಾರಿಗಳೆಲ್ಲ ಸಾಫ್ಟ್ ಇರೋದ್ರಿಂದ ನಾವು ಒಬ್ಬರೇ ಕೂಡ ಸ್ಯಾರಿನ ಆರಾಮಾಗಿ ಹಾಕೊಂಡ್ಬಿಡ್ಬೋದು. ನಾವು ಹೆಣ್ಮಕ್ಳು ಗೊತ್ತಲ್ಲ, ನಮ್ಮ ಹತ್ರ 10,000 ಸ್ಯಾರೀಸ್ ಇದ್ದರೂ ಕೂಡ ಇನ್ನೂ ಯಾವುದೋ ಹೊಸದಾಗಿ ಬರ್ತಾ ಇರುತ್ತೆ, ಇನ್ನೂ ಬೇಕು ಬೇಕು ಅಂತ ನಾವು ತಗೊಳ್ತಾನೆ ಇರ್ತೀವಿ. ಅದೇನೋ ಗೊತ್ತಿಲ್ಲ, ಎಲ್ಲ ಡ್ರೆಸ್ಗಿಂತನೂ ಸ್ಯಾರಿ ಹಾಕಿದ್ರೇ ನಾವು ಹೆಣ್ಮಕ್ಳು ಎಲ್ಲರೂ ಕೂಡ ಮುದ್ದು ಮುದ್ದಾಗಿ ಕಾಣಿಸ್ತಾ ಇರ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಆ ಸ್ಯಾರಿ ಕೊಡೋ ಲುಕ್ಕೇ ಬೇರೆ ಬಿಡಿ. ಆ ಸ್ಯಾರಿ ಹಾಕಿದ್ರೆ ನಾವು ಚೆನ್ನಾಗಿ ಕಾಣಿಸ್ತೀವೋ ಅಥವಾ ನಮ್ಮಿಂದ ಆ ಸ್ಯಾರಿ ಚೆನ್ನಾಗಾಗುತ್ತೋ ಗೊತ್ತಿಲ್ಲ, ಒಟ್ಟಲ್ಲಿ ಎಲ್ಲರೂ ಮುದ್ದಾಗಿ ಕಾಣಿಸ್ತಾ ಇರ್ತಾರೆ ಫಂಕ್ಷನ್ಗಳಲ್ಲಿ. ನಾನು ಎಲ್ಲ ಕಡೆ ಮೇಕಪ್ಪಿಗೆ ಹೋದಾಗ ನೋಡ್ತಾ ಇರ್ತೀನಲ್ಲ, ತುಂಬಾ ಚೆನ್ನಾಗಿರುತ್ತೆ ಬಿಡಿ ಸ್ಯಾರಿ ವೇರ್ ಮಾಡಿದ್ರೆ. ಮತ್ತು ಅದೇ ಅಂಗಡಿನಲ್ಲೇ ನಮಗೆ ಬಾದಾಮ್ ಮಿಲ್ಕ್ ಹಾಲನ್ನು ಕೊಟ್ಟರು, ಕುಡಿದ್ವಿ. ಇನ್ನೂ ಬೇರೆ ಬೇರೆ ಕಲೆಕ್ಷನ್ಸ್ ಇದೆ, ಇರಿ ಇನ್ನೂ ತೋರಿಸ್ತೀನಿ, ನೋಡ್ಕೊಂಡು ಹೋಗಿ ಮೇಡಮ್ ಅಂತ ಅಂದರು. ನೋಡ್ಬೋದು, ಇದೆಲ್ಲ ಟಿಶ್ಯೂ ಸ್ಯಾರಿ ತುಂಬಾ ಸಾಫ್ಟ್ ಇದೆ. ಇದನ್ನು ಕೂಡ ಅಷ್ಟೇ ಐರನ್ ಮಾಡಬೇಕು ಅನ್ನೋದೇನೂ ಇರಲ್ಲ. ಇದನ್ನು ಆರಾಮಾಗಿ ನಾವು ಕೈಯಲ್ಲೇ ಈ ಥರ ಮಾಡಿಬಿಟ್ರೆ ನರಿಗೆಗಳೆಲ್ಲ ಅಷ್ಟು ಚೆನ್ನಾಗಿ ಕೂತ್ಬಿಡುತ್ತೆ. ನೋಡ್ಬೋದು ಯಾವ್ಯಾವ ಥರ ಇದೆ, ಎಲ್ಲ ಕಲೆಕ್ಷನ್ಸ್ನೂ ತೋರಿಸ್ತಾ ಇದ್ದಾರೆ. ನಾನು ವಿಡಿಯೋ ಮಾಡ್ತಾ ಇದ್ದೆ, ಅವರೇ ನನ್ನನ್ನು ಕೇಳಿದ್ರು, ನೀವು ಯೂಟ್ಯೂಬ್ ಮಾಡ್ತೀರಾ ಅಂತ.
ಅದಕ್ಕೆ ನಾನು ಹೇಳ್ದೆ, ಹೌದು ಹೊಸದಾಗಿ ಒಂದು ಚಾನೆಲ್ ಓಪನ್ ಮಾಡಿದ್ದೀನಿ. ಸರಿ ಆಯಿತು ಮೇಡಮ್, ಇನ್ನೂ ಬೇರೆ ಬೇರೆ ಕಲೆಕ್ಷನ್ಸ್ ಇದೆ ತೋರಿಸ್ತೀನಿ. ನಿಮ್ಮ ವಿಡಿಯೋದಿಂದ ಒಂದು 10 ಜನಕ್ಕೆ ಹೆಲ್ಪ್ ಆಗ್ಬೋದು, ಮತ್ತು ಅದರಲ್ಲಿ ಒಂದು 3 ಜನನಾದರೂ ನಮ್ಮ ಅಂಗಡಿಗೆ ಬರ್ಬೋದಲ್ಲ ಅಂತ ಅಂದರು. ಹೌದು ಸರ್ ಆಯಿತು ಅಂತ ಅಂದಿದ್ದಕ್ಕೆ ಅವ್ರು ಇನ್ನೂ ಬೇರೆ ಬೇರೆ ಕಲೆಕ್ಷನ್ಸ್ ಎಲ್ಲ ತೆಗೆದು ತೋರಿಸಿದ್ರು. ಈ ಪರ್ಪಲ್ ಸ್ಯಾರಿ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ನನ್ನ ಫೇವ್ರೆಟ್ ಕಲರ್ ಬಂದು ಪರ್ಪಲ್ಲು, ಪಿಂಕು. ನನ್ನ ಎಲ್ಲ ಸ್ಯಾರಿಗಳಲ್ಲೂ ಅಷ್ಟೇ ಪರ್ಪಲ್ ಇದೆಯಾ, ಪಿಂಕ್ ಇದೆಯಾ ಅಂತ ಜಾಸ್ತಿ ನೋಡಿನೇ ನಾನು ಸ್ಯಾರೀಸ್ ತೊಗೊಳ್ಳೋದು. ನೋಡ್ಬೋದು ಈ ಸ್ಯಾರೀಸ್ ಎಲ್ಲ ನಾವು ಅಮ್ಮ ಏಜ್ ಇರೋರು ಕೂಡ ಹಾಕ್ಬೋದು, ಅಥವಾ ಹುಡ್ಗೀರು ಕೂಡ ಹಾಕ್ಬೋದು. ಇದು ಅವ್ರಿಗೆ ಇವ್ರಿಗೆ ಅಂತ ಏನಲ್ಲ, ಎಲ್ಲರಿಗೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ ಥರ ಸ್ಯಾರೀಸ್ನೇ ಅವ್ರು ತೋರಿಸ್ತಾ ಇರೋದು. ಮತ್ತು ನಾನು ಮದುವೆಗಳಿಗೆ ಹೋದರೆ ಸ್ಯಾರಿನೆಲ್ಲ ನಾನು ವೇರ್ ಮಾಡಬೇಕಾದ್ರೆ ನೋಡ್ತೀನಿ. ಅವ್ರು ಹೇಳ್ತಿರ್ತಾರೆ ನನಗೆ, ಇದಕ್ಕೆ ನಾನು 5,000 ಕೊಟ್ಟೆ, 2,500 ಕೊಟ್ಟೆ, 10,000 ಕೊಟ್ಟೆ, 15,000 ಕೊಟ್ಟೆ ಅಂತ. ನಿಜವಾಗ್ಲೂ ಹೇಳ್ತೀನಿ, ಅದು ಒಂದು ಪಿನ್ ಹಾಕಿದ್ರೆ ಮತ್ತೆ ಆ ಪಿನ್ ತೆಗಿಯೋಕ್ಕೆ ಬರಲ್ಲ. ನಾವೇನಾದರೂ ಪಿನ್ ತೆಗಿತೀವಿ ಅಂದರೆ ಸ್ಯಾರಿನೇ ಕಿತ್ತೋಗ್ಬಿಡುತ್ತೆ. ಆ ಥರ ಇರುತ್ತೆ. ಅವರು ನಿಜ ಹೇಳ್ತೀನಿ, ಸ್ಯಾರಿಗಳು ತಗೋಬೇಕಾದ್ರೆ ನೋಡ್ಬಿಟ್ಟು ತಗೊಳ್ಳಿ. ಯಾಕೆ ಅಂದರೆ ನಾವು ದುಡ್ಡು ಕೊಟ್ಟಿರ್ತೀವಿ ಅಲ್ವಾ. ಕಡಿಮೆ ರೇಟಿಗೂ ತುಂಬ ಚೆನ್ನಾಗಿರೋ ಸ್ಯಾರಿ ಸಿಗುತ್ತೆ, ಜಾಸ್ತಿ ರೇಟಿಗೂ ತುಂಬ ಚೆನ್ನಾಗಿರೋ ಸ್ಯಾರಿ ಸಿಗುತ್ತೆ. ಅದು ನೀವು ನೋಡಿಬಿಟ್ಟು ಯಾವ ಸ್ಯಾರಿ ಚೆನ್ನಾಗಿರುತ್ತೆ ಏನು ಅಂತ ತಗೊಳ್ಳಿ. ಸುಮ್ಮನೆ ಸ್ಯಾರಿಗಳಲ್ಲಿ ನೀವು ಊರ ಕಡೆ ತೊಗೊಂಡು ಅದು 1 ಟು ಡಬಲ್ ದುಡ್ಡು ಕೊಟ್ಟು ಆಮೇಲೆ ನೀವು ಅಯ್ಯೋ ನನ್ನ ಸ್ಯಾರಿ ಹಿಂಗಾಯಿತು ಹಾಗಾಯಿತು ಅಂತ ಬೇಜಾರಾಗೋದಕ್ಕಿಂತ ಸ್ವಲ್ಪ ನೋಡಿ ಚಿಕ್ಕಪೇಟೆ ಕಡೆ ಮತ್ತು ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತೆ ಅಲ್ಲೆಲ್ಲ ನೋಡಿಬಿಟ್ಟು ತಗೊಳ್ಳಿ. ನೋಡಿ ಈ ಸ್ಯಾರಿ ಅಂತೂ ಸಖತ್ತಾಗಿದೆ. ಇದು ದೊಡ್ಡ ಬಾರ್ಡ್ರ್ ಸ್ಯಾರಿ, ಚೆಕ್ಸ್ ಸ್ಯಾರಿ. ಇವಾಗೆಲ್ಲ ಚೆಕ್ಸ್ ಸ್ಯಾರಿನೇ ಟ್ರೆಂಡಿಂಗಲ್ಲಿರೋದು. ಎಲ್ಲ ಅಷ್ಟೇ ಚೆಕ್ಸ್, ಯಾರ ಮೈ ಮೇಲೆ ನೋಡಿದ್ರು ಚೆಕ್ ಸ್ಯಾರಿನೇ ಉಟ್ಕೊಂಡಿರ್ತಾರೆ. ಇದು ಅಷ್ಟೇ, ಇದು ಒಂದು 2,500 ರೂಪಾಯಿ ಸ್ಯಾರಿ ಹೇಳಿದ್ರು. ಅಂದರೆ ನಾವು ತಗೋತೀವಿ ಅಂತ ಕೇಳಿದರೆ ಒಂದು 1,800 ರೂಪಾಯಿಗೆ ಕೊಟ್ಟಿರೋರೇನೋ, ಬಟ್ ನಾವು ಕೇಳಲಿಲ್ಲ. ಸೊ ಅವರೇನೆ ನೋಡಿ ಎಷ್ಟು ಚೆನ್ನಾಗಿದೆ ಯೂಟ್ಯೂಬ್ ವೀಡಿಯೋದಲ್ಲಿ ನೋಡ್ತಾರೆ ಜನಗಳು, ಅವ್ರಿಗಿಷ್ಟ ಆದರೆ ಬರ್ತಾರೆ ಅಂತ ಹೇಳಿ ತೋರಿಸಿದ್ರೆ, ಸರಿ ಸರ್ ಆಯಿತು ತೋರಿಸಿ ಅಂತಲೇ ಹೇಳಿದೆ. ಸಖತ್ತಾಗಿತ್ತು ಸ್ಯಾರಿಗಳೆಲ್ಲ. ಕಲರ್ಸ್ ಅಷ್ಟೇ ನನಗಂತೂ ತುಂಬಾ ಇಷ್ಟ ಆಯಿತು. ನಮ್ಮ ಅಕ್ಕಂದಿರಿಗಂತೂ ತುಂಬಾ ಇಷ್ಟ ಆಯಿತು. ಅದರಲ್ಲಿ ಒಂದು ಅಕ್ಕಂಗೆ, ಬನ್ನಿ ಮೇಡಮ್ ನಿಂತ್ಕೊಳ್ಳಿ, ಒಂದು ಸಲ ನಾನು ಸ್ವಲ್ಪ ಸ್ಯಾರಿ ವೇರ್ ಮಾಡಿ ನಿಮಗೆ ತೋರಿಸ್ತೀನಿ, ಯಾವ ಥರ ಅನಿಸುತ್ತೆ ಅಂತ ಹೇಳಿದ್ರು. ಅಕ್ಕ ಸ್ಯಾರಿ ವೇರ್ ಮಾಡಿಸ್ಕೊಂಡ್ರು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡ್ಬೋದು ಅವ್ರಿಗೆ ಎಷ್ಟು ಖುಷಿ ಆಯಿತು ಅಂತ. ಪಿಂಕ್ ಬಾರ್ಡ್ರು ಬಂದಿದೆ, ದೊಡ್ಡ ಬಾರ್ಡ್ರು ಬಂದಿದೆ ಈ ಸ್ಯಾರಿಗೆ. ಇದನ್ನು ಕೂಡ ತುಂಬ ಚೆನ್ನಾಗಿ, ಇದೆಲ್ಲ ರೇಷ್ಮೆ ಸ್ಯಾರಿ. ನಿಮಗಿದೆಲ್ಲ 50,000 ರೂಪಾಯಿವರೆಗೂ ಸಿಗುತ್ತೆ. 10ರಿಂದ ಸ್ಟಾರ್ಟಿಂಗು 50ರವರೆಗೂ ಇದೆ. ನಿಮಗೆ ಯಾವ ರೇಟು ಕಂಫರ್ಟಬಲ್ ಆಗುತ್ತೆ ಆ ರೇಟಿಗೆ ನೀವು ತೊಗೋಬೋದು ಸ್ಯಾರಿಗಳನ್ನ. ಇದೆಲ್ಲ ಅಷ್ಟೇ ರೇಷ್ಮೆ ಸ್ಯಾರೀಸು. ಸ್ವಲ್ಪ ರೇಷ್ಮೆ ಸ್ಯಾರೀಸು ಕೂಡ ನನಗೆ ತೋರಿಸಿದ್ರು, ಬ್ರೈಡಲ್ ಸ್ಯಾರಿ ನೋಡ್ಕೊಂಡು ಹೋಗಿ ಮೇಡಮ್ ಅಂತ ಹೇಳಿ. ಇವತ್ತು ಬಂದಿದ್ದು ಹುಡ್ಗನ ಕಡೆಯವರು, ಮತ್ತು ನಾಳೆ ಹುಡುಗಿ ಕಡೆಯವ್ರು ಹೋಗ್ತೀನಿ ಅಂತ ಅಂದರು. ಸೊ ನೋಡ್ಕೊಂಡೋಗಿ ಹುಡುಗಿಗೆ ಫೋಟೋನು ತೋರಿಸಿ ಮೇಡಮ್ ಅಂತ ಹೇಳಿದ್ರು. ನೋಡಿ ಇದೆಲ್ಲ ಅಷ್ಟೇ ರೇಷ್ಮೆ ಸ್ಯಾರೀಸ್. ಇದೆಲ್ಲ ನಮಗೆ ಹೇಳಿದ್ರು ಒಂದು 15ರಿಂದ 50,000ವರೆಗೂ ಇದೆ ಅಂತ ಹೇಳಿ. ನೋಡೋಣ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ ಮೇಡಮ್ ಅಂತ ಕೂಡ ಹೇಳಿದ್ರು. ನಾನು ಜಾಸ್ತಿ ರೇಷ್ಮೆ ಸ್ಯಾರೀಸ್ ಏನು ತೊಗೊಳಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅದು ಒಂದು ಸಲ ಹಾಕಿದ್ರೆ ಮತ್ತೆ ಇನ್ನೆಷ್ಟು ವರ್ಷಕ್ಕೆ ಹಾಕ್ತೀವೋ ಗೊತ್ತಿಲ್ಲ. ನನಗೆ ಜಾಸ್ತಿ ಸಿಂಪಲ್ ಸ್ಯಾರಿ ಮತ್ತು ಸಿಲ್ಕ್ ಸ್ಯಾರೀಸೇ ನಂಗೆ ತುಂಬ ಇಷ್ಟ ಆಗೋದು. ನಾನು ಕೂಡ ಒಂದು ರೇಷ್ಮೆ ಸ್ಯಾರೀಸ್ ತೊಗೊಂಡಿದ್ದೀನಿ. ವರ್ಕ್ ಮಾಡಿಸಿ ಇಟ್ಟಿರೋ ಬ್ಲೌಸ್ನ 3 ವರ್ಷ ಆಯಿತು ಹಾಕಿ. ಮತ್ತೆ ಅದನ್ನು ನಾನು ತೆಗೆದು ಕೂಡ ನೋಡಿಲ್ಲ ಹೇಗಿದೆ ಅಂತ. ಹಂಗೆ ಎತ್ತಿಡೋದಕ್ಕೆ ಏನಕ್ಕೆ ರೇಷ್ಮೆ ಸೀರೆ ಅಷ್ಟೊಂದು ದುಡ್ಡು ಕೊಡಬೇಕು ಅಂತ ಅಂದ್ಕೊಳ್ತೀನಿ. ಅದ್ರ ಬದಲು ನನಗೆ ಇನ್ನೂ ಬೇರೆ ಸ್ಯಾರೀಸೇ ಕಡಿಮೆ ರೇಟಿಗೇ 4-5 ಬರುತ್ತಲ್ಲ ಅಂತ ಹೇಳಿ ನಾನು ಆ ಥರ ಸ್ಯಾರಿಗಳನ್ನೇ ಜಾಸ್ತಿ ಇಷ್ಟಪಡ್ತೀನಿ. ಇಲ್ಲಿ ನೋಡ್ಬೋದು ಸ್ಯಾರೀಸ್ ಎಷ್ಟು ಚೆನ್ನಾಗಿದೆ ಅಂತ. ಈ ಕಲರ್ ಅಂತೂ ಸಖತ್ತಾಗಿ ಕಾಣಿಸುತ್ತೆ ಬ್ರೈಡಲ್ಗಂತೂ. ಬ್ರೈಡಲ್ ಸ್ಯಾರೀಸೇನೆ ಇದೆಲ್ಲನೂ. ಇವಾಗ ನಾನೇನು ಈ ರೆಡ್ ಸ್ಯಾರೀಸ್ ತೋರಿಸ್ತಾ ಇದ್ದೀನಿ, ಈ ಸ್ಯಾರಿ ಬಗ್ಗೆ ಅವರು ಹೇಳಿದ್ರು. ಈ ಸ್ಯಾರಿನ ಇನ್ಸ್ಟಾಗ್ರಾಮಲ್ಲಿ ನೋಡಿ 10-15 ಸ್ಯಾರಿನೇನೋ ಅವರು ಸೇಲ್ ಮಾಡಿದಾರಂತೆ. ಅಷ್ಟು ಸಖತ್ತಾಗಿದೆ ಇದು ಬ್ರೈಡಲ್ ಸ್ಯಾರಿ ಅಂತ ಹೇಳಿದ್ರು. ನನಗೂ ಈ ಸ್ಯಾರಿ ತುಂಬಾ ಇಷ್ಟ ಆಯಿತು. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ರೆಡ್ ಸ್ಯಾರಿ. ಮತ್ತು ಇವಾಗ ಏನು ತೋರಿಸ್ತಾ ಇದ್ದಾರೆ ಇದು ಅಷ್ಟೇ, ಇದೆಲ್ಲ ಹಳೆ ಕಾಲದ ಸ್ಯಾರಿ ಮೇಡಮ್. ಇದೆಲ್ಲ ನಾವು ಆವಾಗಿನ ಕಾಲದಲ್ಲಿ ಉಡ್ತಾ ಇದ್ರಲ್ಲ ಆ ಥರ ಸ್ಯಾರಿ ಇದು. ಇದು 50,000 ರೂಪಾಯಿ ಸ್ಯಾರಿ. ಇನ್ನೂ ನಾವು ಹಳೆ ಕಾಲಕ್ಕೆ ಹೋಗ್ತೀವಿ ಅಂದರೆ ಅದಕ್ಕೆಲ್ಲ 1,00,000 ಹಂಗಿರುತ್ತೆ ಮೇಡಮ್ ಸ್ಯಾರಿ. ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಮತ್ತು ಕಲರ್ ಎಲ್ಲ ಅಂತ ಅಂದರು. ಸಖತ್ತಾಗಿತ್ತು. ಒಂಥರ ಬ್ಲೂ ಕಲರು ಗೋಲ್ಡ್ ಕಲರು ಮಿಕ್ಸು, ದೊಡ್ಡ ಬಾರ್ಡ್ರು, ಚೆನ್ನಾಗಿದೆ ಸ್ಯಾರಿ.
ಸ್ಯಾರೀಸ್ ಎಲ್ಲ ನೋಡಿದ್ದಾಯಿತು. ಇವಾಗ ಏನು ಪ್ಯಾಕ್ ಮಾಡ್ತಾ ಇದ್ದಾರೆ ಆ ಸ್ಯಾರೀಸ್ ಎಲ್ಲ ನಾವೇನೇ ತೊಗೊಂಡಿರೋದು 30 ಸ್ಯಾರಿ ಮದುವೆನಲ್ಲಿ ಕೊಡೋರಿಗೆ ಅಂತ ಹೇಳಿ ತೊಗೊಂಡಿರೋದು. ಸೊ ನಾವು ಅಲ್ಲಿಂದ ಪ್ಯಾಕ್ ಮಾಡಿ ಹೊರಟ್ವಿ. ಥ್ಯಾಂಕ್ಸ್ ಹೇಳಿ ನೆಕ್ಸ್ಟ್ ಟೈಮ್ ಖಂಡಿತ ವಿಸಿಟ್ ಆಗ್ತೀವಿ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಾಯಿತು. ನಮ್ಮ ಅಕ್ಕವರಿಗೆಲ್ಲ ತುಂಬಾ ಖುಷಿಯಾಯಿತು. ತುಂಬ ಕಡಿಮೆ ಬೆಲೆಗೆ ಇಷ್ಟು ಚೆನ್ನಾಗಿರೋ ಸ್ಯಾರಿ ಸಿಕ್ತಲ್ಲ ಅಂತ. ಸೊ ನನಗೂ ಕೂಡ ಕರ್ಕೊಂಡೋಗಿದ್ದಕ್ಕೆ ಖುಷಿಯಾಯಿತು. ಅಲ್ಲಿಂದ ಹೊರಡೋ ಅಷ್ಟರಲ್ಲೇ 3 ಗಂಟೆ ಆಗಿತ್ತು. ಹೊಟ್ಟೆ ಹಸ್ತಿತ್ತು. ಬಿರಿಯಾನಿ ಹೋಟೆಲ್ಗೆ ಹೋಗಿ ಅಲ್ಲಿಂದ ಬಿರಿಯಾನಿ ತಿಂದ್ಕೊಂಡು ಮತ್ತು ನಾವು ಇವಾಗ ಪಾತ್ರೆ ಅಂಗಡಿಗೆ ಹೊರಟ್ವಿ. ಚಿಕ್ಕ ಚಿಕ್ಕ ಪ್ಲೇಟ್ಗಳು ಬೇಕಾಗಿತ್ತು ಮದುವೆನಲ್ಲಿ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾವು ತಗೊಂಡು ಅಲ್ಲಿಂದ ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟರಲ್ಲೇ 8:30 ಆಗೋಗ್ಬಿಟ್ಟಿತ್ತು. ಇವತ್ತು ಪಕ್ಕದ ಮನೆ ಪಾಪು ಬರ್ಡೇ ಇತ್ತು. ನಮ್ಮ ಪಾಪು ಆ ಪಾಪು ಜೊತೆ ಆಟ ಆಡ್ತಾ ಇದೆ. ಅವ್ರು ನಮ್ಮ ಹಸ್ಬೆಂಡ್ ಆಟ ಆಡಿಸ್ತಾ ಇದ್ರು. ಅದು ನೋಡಲಿಕ್ಕೆ ಒಂಥರ ಖುಷಿಯಾಯಿತು. ಅದು ನೋಡಿದಾದಮೇಲೆ ಪಕ್ಕದ ಮನೆಯವರು ಕೇಕ್ ಮತ್ತು ಮಿಕ್ಸ್ಚರ್ ಜಾಮೂನ್ನ ತೊಗೊಂಬಂದರು. ಅದನ್ನು ತಿಂದ್ಕೊಂಡು ಕೇಕ್ ತಿನ್ಕೊಳ್ತಾ ನಮ್ಮ ಚಿಂಟು ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಗಿರುತ್ತೆ, ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.